ಸಣ್ಣ ರೈತರು ದೊಡ್ಡ ರೈತರು ಅನ್ಕೊಂಡು ಕುತ್ಕೊಳಕ್ ಹೋಗ್ಬಾರ್ದು. ಹಿಂಗಾಗಿನ ಗಂಡಕ್ಕೆ 3 ಎಕರೆ ಹೆಂಡತಿ 3 ಎಕರೆ ಮಾಡ್ಯಾರ. ಮನ್ಯಾಗ ರೇಷನ್ ಕಾರ್ಡ್ ಯಾಕೆ ಬದ್ಲಿ ಹಾಕತ್ತೇವು ಅಂದ್ರೆ ಹಣ್ಣಗೊಂದು ತಮ್ಗೊಂದು. ಮತ್ತು ಹೊಲ 5 ಎಕರೆ ಐತಿ ಅಂದ್ರೆ 2.5 ಎಕರೆ ಅವನಿಗೆ 2.5 ಎಕರೆ ಇವನಿಗೆ. ಮನಿ ಒಡೆ ಕೆಲಸ ಇವ್ರು ಕೂಡ ಇಂಥವಕ್ಕ ಆಗದ. ಅದಕ್ಕೆ ಮನಿ ಒಡೆ ಕೆಲಸ ಮಾಡಬೇಡ್ರಿ. ಅಲ್ಲ, ನಾವು ಅದನ್ನ ಕೇಳಿದ್ವಿ. ಏನು ಸಣ್ಣ ಹಿಡುವಳಿದಾರರ ಸಾಲ ಮನ್ನಾ ಮಾಡೋ ಅಂತ ಲೆಕ್ಕಪತ್ರ ತಗೊಳಕತ್ತಾರ, ಅಂಕಿ ಅಂಶ ತಗೊಳಕತ್ತಾರ ಅಂತೇಳಿ. ಅದು ಒಂದ್ ರೀತಿ ಖುಷಿ ಕೊಡ್ತತಿ ಮಾಡಿದ್ರ. ಯಾಕಂದ್ರ ಹಿಂದೆ ಈಗ ಇಷ್ಟು ದಿವಸ ಇದ್ದಂತಹ ಮುಖ್ಯಮಂತ್ರಿ ಆ ರೈತರ ಬಗ್ಗೆ ಯಾವುದೇ ವಿಚಾರ ಮಾಡಿಲ್ಲ. ಅಟ್ಲೀಸ್ಟ್ DKC ಅವರು ಆ ವಿಚಾರಕ್ಕೆ ಬಂದಾರಲ್ಲ, ಅದನ್ನ ನಮಗೆ ಸ್ವಾಗತ ಮಾಡ್ತೀವಿ. ಸಣ್ಣ ರೈತರು ದೊಡ್ಡ ರೈತರು ಅನ್ಕೊಂಡು ಕುತ್ಕೊಳಕ್ ಹೋಗ್ಬಾರ್ದ್ರಿ. ಒಟ್ಟಾರೆ ಒಬ್ಬ ರೈತನ ಸಾಲನ ಕೊನೆಗೆ ಇಷ್ಟು ಲಕ್ಷ ಮಾಡ್ತೀನಿ ಅನ್ನಂಗಾರ ಒಂದು ರೈತನ ಸಾಲಾಗ ಅವನು ಒಂದು ಅಕೌಂಟಿಗೆ 2 ಲಕ್ಷ ಮಟ 3 ಲಕ್ಷ ಮಟ ನಾವು ಮನ್ನಾ ಮಾಡ್ತೇವೆ ಅಂತ ತೀರ್ಮಾನ ತಗರ್ರಿ. ಅದು ಉತ್ತಮಕತಿ. ನೀವು ಅತಿ ಸಣ್ಣ ಅನ್ಕಂತ ಕುತ್ಕಂದ್ರೆ ಅದ್ರಾಗೂ ವಂಚಿತ ಆಗಾರ ಭಾಳ ಅಕ್ಕರ. ಹಂಗೆ ಮಾಡಬೇಡ್ರಿ. ಒಟ್ಟಾರೆ ಕೃಷಿ ಸಾಲ ಏನೈತಿ, ಆ ಕೃಷಿ ಸಾಲದಾಗ ನಿಮ್ದು ಲಿಮಿಟ್ ಏನೈತಿ, ನಿಮ್ಮ ಸರ್ಕಾರದ್ದು 10,000 ಇದ್ರೆ 5,000 ಕಡಿಮೆ ಮಾಡ್ತೀನಿ. ಎಷ್ಟು ಆಕತಿ? ನಾವು ಒಂದು 3 ಲಕ್ಷ ರೂಪಾಯಿ ಮಟ ನೀವು 0%ನ್ಯಾಗ ಸೊಸೈಟಿಯಾಗ ಕೊಡ್ತೀರಿ. ಮತ್ತು ಬ್ಯಾಂಕ್ನಾಗ ಕಡಿಮೆ ಇಂಟ್ರೆಸ್ಟ್ನಾಗ 3 ಲಕ್ಷ ರೂಪಾಯಿ ಮಟ ಕೊಡ್ತೀರಿ. ಅದು ಯೋಗ್ಯ ಐತಿ. 3 ಲಕ್ಷ ರೂಪಾಯಿ ಮಟ ಯಾರ ರೈತನ ಸಾಲ ಐತಿ ಆ ಎಲ್ಲವನ್ನು ಅಸಲು ಬಡ್ಡಿ ಸಮೇತ ಮನ್ನಾ ಮಾಡಿದ್ರೆ ಇನ್ನೂ ಹೆಚ್ಚು ರೈತ ಪರ ಸರ್ಕಾರ ಐತಿದು. ರೈತರಿಗೆ ಖುಷಿ ಕೊಡ್ತೈತಿ. ನಾವೆಲ್ಲರೂ ಇದಕ್ಕೆ ಒಳಪಡ್ತೀವಿ. ಅದಕ್ಕೆ ಈ ತಗೊಂಡ ತೀರ್ಮಾನವನ್ನ ಅತಿ ಸಣ್ಣ ಅನ್ಬೇಡ್ರಿ. ಒಟ್ಟಾರೆ ಎಲ್ಲಾ ರೈತಂದು 3 ಲಕ್ಷ ರೂಪಾಯಿ ಮಟ ಮನ್ನಾ ಮಾಡ್ರಿ ಅಂತ ನಮ್ಮ ಒತ್ತಾಯ. ಮತ್ತೆ ಭೇದ ಭಾವ ಆಕತಿ. ಸಣ್ಣ ರೈತರು ಅತಿ ಸಣ್ಣ ರೈತರು ಅಂತ ಹುಡುಕ್ಯಂದ್ರ ನಂದ 1 ಗುಂಟೆ ಜಾಸ್ತಿ ಇರ್ತೈತಿ. ಯಾವ ಮಾನದಂಡದ ಮೇಲೆ ಇರ್ತಾವಂತಾರ ಸಣ್ಣ ಅಲ್ಲ, ಅವಕ್ಕೆ ಮಾನದಂಡ ಇಟ್ಕೊಂಡಾರ ಅವ್ರು. ಇಷ್ಟು ಎಕರೆ ಹೊಲ ಇರ್ಬೇಕಂತ ಹೇಳಿ. ಹಿಂಗಾಗಿನ ಗಂಡಕ್ಕೆ 3 ಎಕರೆ ಹೆಂಡತಿ 3 ಎಕರೆ ಮಾಡ್ಯಾರ. ನಮ್ಮ ಮನ್ಯಾಗ ರೇಷನ್ ಕಾರ್ಡ್ ಯಾಕೆ ಬದ್ಲಿ ಹಾಕತ್ತೇವು ಅಂದ್ರ ಇಂಥ ಸ್ಪೆಸಿಲಿಟಿ ಹಿಂಗ್ ಕೊಡ್ತಾರಲ್ಲ ಇವ್ರು. ಅದಕ್ಕೆ ಹಣ್ಣಗೊಂದು ಕಾರ್ಡು ತಾಮ್ಗೊಂದು ಕಾರ್ಡು. ಏನು ರೇಷನ್ ಕಾರ್ಡ್ ಹಣ್ಣಗೊಂದು ತಾಮ್ಗೊಂದು. ಮತ್ತು ಹೊಲ 5 ಎಕರೆ ಐತಿ ಅಂದ್ರೆ 2.5 ಎಕರೆ ಅವನಿಗೆ 2.5 ಎಕರೆ ಇವನಿಗೆ. ಅಥವಾ 5 ಎಕರೆ ಇವನಿಗೆ ಬಂದ್ರೆ ಗಂಡಿಗೆ 2 ಎಕರೆ ಹೆಂಡತಿ 3 ಎಕರೆ. ಮನಿ ಒಡೆ ಕೆಲಸ ಇವ್ರು ಕೂಡ ಇಂಥವಕ್ಕ ಆಗದ. ಅದಕ್ಕೆ ಮನಿ ಒಡೆ ಕೆಲಸ ಮಾಡಬೇಡ್ರಿ. ರೈತ ಅಂದ್ರೆ ಒಬ್ಬನವ. ಅದಕ್ಕೆ ಜಾತಿ ಬೇಡ ಅಥವಾ ಹಿಡುವಳಿ ಬೇಡ. ಎಲ್ಲ ರೈತರಿಗೂ ನಿಮ್ಮ ಸರ್ಕಾರದ ಲೆವೆಲ್ನಾಗ ಏನು ಮಾಡಕ್ಕಾಕತಿ ಹಂಗೆ ಎಲ್ಲ ರೈತರಿಗೆ ಮುಟ್ಟುವಂಥ ಕೆಲಸ ಮಾಡ್ರಿ. ನೀವು ಇದನ್ನೇನು ಮಾಡಕತ್ತಿರಲ್ಲ, ಇದನ್ನ ಮಾಡೋದ್ರಿಂದ ನಾವು ನಮ್ಮ ಮನೆ ಹೊಡ್ಯಾಕತ್ತೇವು. ಹಂಗೆ ಒಡೆಯೋದು ಮಾಡಬೇಡ್ರಿ. ದಯಮಾಡಿ ಎಲ್ಲ ರೈತರಿಗೂ ಉಪಯೋಗ ಆಗಂತಹ ತೀರ್ಮಾನವನ್ನು ತಗರ್ರಿ ಅಂತ ನಮ್ಮ ಒತ್ತಾಯ. ಯಾವ DK ಶಿವಕುಮಾರ್ ಅವ್ರು ಏನ್ ತೀರ್ಮಾನ ನೀವು ಸ್ವಾಗತ ಮಾಡ್ತೀರಿ? ಮಾಡಿದ್ರು ಒಳ್ಳೇದು. ಹೌದು. ಅವ್ರು ಏನು ಈಗ ವಿಚಾರ ಮಾಡಿರಲ್ಲ, ಅದಕ್ಕೆ ಸ್ವಾಗತ ಮಾಡಕತ್ತೀನಿ. ಇನ್ನು ಮಾಡಿಲ್ಲ, ಬರೀ ವಿಚಾರ ಮಾಡಿದ್ರೆ ಸ್ವಾಗತ ಮಾಡಕತ್ತೀನಿ. ಅವ್ರು ದಯಮಾಡಿ ಅಂತ ದೊಡ್ಡ ತೀರ್ಮಾನವನ್ನ ತಗೊಳ್ಳಿ. ನಮ್ಗೆ ಇನ್ನೂ ಹೆಚ್ಚು ಖುಷಿ ಆಕತಿ ಅಂತ ನಮ್ಮ ಆಸೆ.